ಈಗ ವೋಟ್ ಹಾಕ್ಲಿಲ್ಲ ಅಂದ್ರೆ ಮುಂದೆ ನಿಮಗೆ ನೆಟ್ಗಿರಲ್ಲ ಅನ್ನೋದು ಬೆದರಿಕೆ, ದುಡ್ಡು ಕೊಡ್ತೀನಿ ಅನ್ನೋದು ಆಮಿಷ. ಅಂದ್ರೆ ಆಮಿಷ ದುಡ್ಡು ಕೊಡ್ತೀನಿ ಅನ್ನೋದು, ನಾಳೆ ನೆಟ್ಗಿರಲ್ಲ ಅನ್ನೋದು ಬೆದರಿಕೆ. ಎರಡು ಎಫ್.ಐ.ಆರ್ ಕಾಪಿ ಇರಬೇಕಲ್ಲ ನಿಮ್ಮ ಹತ್ರ. ಎಫ್.ಐ.ಆರ್ ಆಗಿದೆಯಲ್ಲ, ದುಡ್ಡು ಕೊಡ್ತೀವಿ, 10 ಕೋಟಿ ಕೊಡ್ತೀವಿ, 5 ಕೋಟಿ ಕೊಡ್ತೀವಿ, ನಮ್ಗೆ ಓಟ್ ಹಾಕಬೇಕು ಅಂತ ಇದ್ದಾರೆ. ನಮ್ಮ 136 ಜನ ಮತ್ತು 3 ಜನ ಪಕ್ಷೇತರರು ಗಟ್ಟಿಯಾಗಿ ನಮ್ಮ ಜೊತೆ ಇದ್ದಾರೆ. ಅವರು ಯಾವುದೇ ಆಮಿಷಗೂ ಒಳಗಾಗಲ್ಲ. ನಮ್ಮ 3 ಅಭ್ಯರ್ಥಿಗಳು ಅಜಯ್ ಮೆಕಾನ್ ಅವರು, ನಾಜರ್ ಹುಸೇನ್ ಅವರು, ಜಿ.ಸಿ. ಚಂದ್ರಶೇಖರ್ ಅವರು ಗೆದ್ದೇ ಗೆಲ್ತಾರೆ. ರೆಸಾರ್ಟ್ಗೆಲ್ಲ ಹೋಗ್ತಾ ಇಲ್ಲಪ್ಪ. ಸೋಮವಾರನೂ ಅಸೆಂಬ್ಲಿ ಇದೆ. ಇವತ್ತು ಇದ್ದಿದ್ದು ಸೋಮವಾರವರೆಗೂ ಕಂಟಿನ್ಯೂ ಆಗಿದೆ. ಸೋಮವಾರ ಎಷ್ಟು ಗಂಟೆಗೆ ಫೈನಾನ್ಸ್ ಬಿಲ್ ಅಪ್ರೂವಲ್ ಆಗಬೇಕು ಮತ್ತು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿರೋದ್ರಿಂದ ರಾತ್ರಿ 10 ಗಂಟೆ ಆಗ್ಬೋದು, 11 ಗಂಟೆ ಆಗ್ಬೋದು. ಎಲ್ಲಿ ರೆಸಾರ್ಟ್ಗೆ ಹೋಗ್ತೀರಾ? ಮಂಗಳವಾರ ಬೆಳಗ್ಗೆ 9 ಗಂಟೆಯಿಂದ ವೋಟಿಂಗ್ ಇದೆ. ಯಾವ ರೆಸಾರ್ಟ್ಗೆ ಹೋಗೋಕ್ಕೆ ಸಾಧ್ಯ? ಸೋಮವಾರ ಅಧಿವೇಶನ ಇದೆಯಲ್ಲ. ಅಲ್ಲ, ನೀವು ಸ್ಪೀಕರ್ ಅಲ್ವಲ್ಲ, ಇಷ್ಟೊತ್ತಿಗೆ ಸೆಷನ್ ಮುಗಿಯುತ್ತೆ ಅಂತ. ನಮ್ಮ ಸ್ಪೀಕರ್ ಒಂಥರ ಸ್ಕೂಲ್ಗಿಂತ ಹೆಡ್ ಮಾಸ್ಟರ್ ಥರ 9 ಗಂಟೆಗೆ ಸ್ಟಾರ್ಟ್ ಮಾಡಿ 10 ಗಂಟೆಗೆ ಮುಗಿಸ್ತಾ ಇದ್ದಾರೆ. ಅದು ನೀವು ಡಿ.ಸಿ.ಎಂ ಅವ್ರ ಹತ್ರನೇ ಕೇಳಿ. ನನಗೆ ಯಾರ್ಯಾರು ಬೆದರಿಕೆ ಹಾಕಿದ್ರು ಮತ್ತು ಆಮಿಷ ಒಡ್ಡಿದ್ರು ಅನ್ನೋದನ್ನು ನಾನು ಕಂಪ್ಲೇಂಟಲ್ಲೇ ಕೊಟ್ಟಿದ್ದೀನಿ. 37 ಕ್ರೆಸೆಂಟ್ ಹೋಟೆಲ್ ಮಾಲೀಕ ರವಿ ಲತಾ ಮಲ್ಲಿಕಾರ್ಜುನ ಅವರ ಮಗನಿಗೆ ಫೋನ್ ಮಾಡಿದ್ದಾರೆ. ಕುಪೇಂದ್ರ ರೆಡ್ಡಿ ಮಗ ಬಂದು ತಮ್ಮನ್ನು ಮಾತಾಡಬೇಕು ಅಂತಿದ್ದಾರೆ. ಮಾತಾಡಿ ದುಡ್ಡು ಕೊಡ್ತಾರೆ, ಓಟ್ ಹಾಕಿ ಅಂತ ಕೇಳಿದ್ದಾರೆ. ಇನ್ನೊಬ್ಬರು ಡಾಕ್ಟರ್ ಮಾಂತೇಶ್ ಅವರು ಕೂಡ ಲತಾ ಮಲ್ಲಿಕಾರ್ಜುನ ಅವರ ಗಂಡನಿಗೆ ಮಲ್ಲಿಕಾರ್ಜುನ ಅವರ ಹತ್ರ ಕೇಳಿದ್ದಾರೆ. ಇನ್ನೊಬ್ಬರು ಶಿವಶಂಕರ್ ಅವರು ಮಾಜಿ MLA ಹರಿಯಾರದವರು, ಅವರು ಕೂಡ ಲತಾ ಮಲ್ಲಿಕಾರ್ಜುನ ಅವರನ್ನ ಕೇಳಿದ್ದಾರೆ. ಇನ್ನೊಬ್ಬರು ಹೆಸರು ಹೇಳಲ್ಲ, ಮಾಜಿ ಸಚಿವರು ಹಾಲಿ ಶಾಸಕರವರು, ಅವರು ದರ್ಶನ್ ಪುಟ್ಟಣ್ಣಯ್ಯವ್ರಿಗೆ 10 ಕೋಟಿ ಆಫರ್ ಇಟ್ಟಿದ್ದಾರೆ. ಮತ್ತು ನಮ್ಮ ಪುಟ್ಟಸ್ವಾಮಿ ಅವ್ರಿಗೆ ಅವರ ಹತ್ತಿರದ ಸಂಬಂಧಿಗಳೇ ಫೋನ್ ಮಾಡಿ ಈ ಥರ ಹೇಳಿದ್ದಾರೆ. ಅವರಂತೂ ಮುಖದ ಮೇಲೆ ಹೊಡೆದಿದ್ದಾರೆ. ನನ್ನ ಅಳಿಯ MLA ಆಗಿದ್ದಾರೆ, ನಾನು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ದೀನಿ, ನನ್ನ ತಮ್ಮ ಮಂಡ್ಯದಲ್ಲಿ MP ನಿಲ್ತಾ ಇದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಬರಲ್ಲ, ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿ ನಮ್ಮ ಪಕ್ಷದ ಶಾಸಕರನ್ನ ಎಳೆಯೋಕ್ಕೆ ಹೊರಟಾಗ ಕಾಪಾಡ್ಕೊಳ್ಳೋದು ಮತ್ತು ಅವ್ರಿಗೆ ರಕ್ಷಣೆ ಕೊಡಬೇಕಾಗೋದು ನಮ್ಮ ಕರ್ತವ್ಯ ಅಲ್ವಾ? ಎಲ್ಲರ ಗಮನಕ್ಕೂ ತಂದಿದ್ದೀವಿ, FIR ಮಾಡಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ತನಿಖೆ ಮಾಡಿ ಅಂತ ಹೇಳಿದ್ದೀವಿ. ಈಗ ನಾನು ಮಂಡ್ಯಕ್ಕೆ ಬರಬೇಕಾದ್ರೆ ತನಿಖಾ ಆಫೀಸರ್ಸ್ ಫೋನ್ ಮಾಡಿದರು, ಸರ್ ನಿಮ್ಗೊಂದು ನೋಟಿಸ್ ಕೊಡಬೇಕು, ನಿಮ್ಮದು ಸಾಕ್ಷ್ಯಾಧಾರಗಳನ್ನು ನಮಗೆ ಪ್ರೊಡ್ಯೂಸ್ ಮಾಡಿ ಅಂತ. ನಾನು ಮಂಡ್ಯದಲ್ಲಿದ್ದೀನಿ ಅಂತ ಹೇಳಿದೆ. ಮಂಡ್ಯಗೆ ಬಂದು ಕೊಡಿ ಅಂತ ಹೇಳಿದ್ದೀನಿ. ಕೊಟ್ಟರೆ ನಾಳೆ ಹೋಗಿ ಅವ್ರ ಮುಂದೆ ನನ್ನ ಹತ್ರ ಇರೋ ಎಲ್ಲ ಸಾಕ್ಷಿಗಳು ನನ್ನ ಹತ್ರ ಇದೆ, ಅದನ್ನು ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡ್ತೀನಿ.